ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಆದಿಯವರು ಮತ್ತೆ ಕಿಶನ್ ಅವರ ನಡುವೆ ಮಾತುಕತೆ ಆಗ್ತಾ ಇರುತ್ತೆ. ಆದಿಯವರು ಕಿಶನ್ ಅವರಿಗೆ ಮದುವೆ ಕಾರ್ಡನ್ನು ಕೊಟ್ಟಿರ್ತಾರೆ. ಅವಾಗ ಆದಿಯವರು ಕಿಶನ್ ಅವ್ರಿಗೆ ಹೇಳ್ತಾ ಇರ್ತಾರೆ, ಏನಪ್ಪ ಈ ಕಾರ್ಡ್ ನೋಡ್ಬಿಟ್ಟು ಏನು ಮಾತಾಡ್ತಿಲ್ಲ, ಯಾಕೆ ಸುಮ್ಮನೆ ನಿಂತಿದ್ಯಾ, ಏನಾದರೂ ಮಾತಾಡುವಂತ ಆದಿಯವರು ಕಿಶನ್ ಅವ್ರನ್ನ ಕೇಳಿದಾಗ ಕಿಶನ್ ಅವರು ಏನು ಮಾತಾಡದೇ ಇರೋ ಥರ ಮಾತಾಡೋಕ್ಕೆ ತೊದಲಿಸ್ತಾ ಇರ್ತಾರೆ. ಅವಾಗ ಆದಿಯವರು ಹೇಳ್ತಾ ಇರ್ತಾರೆ, ನೋಡು ಕಿಶನ್, ನಿನಗಿಂತ ನಾನು ಅವಳನ್ನು ಹೆಚ್ಚಾಗಿ ಪ್ರಾಣಕ್ಕಿಂತ ಪ್ರೀತಿಸ್ತಾ ಇದ್ದೆ ಅವತ್ತಿನ ದಿನದಲ್ಲಿ. ಅವತ್ತು ಅವ್ರ ಮದುವೆವರೆಗೂ ಬಂದಾದ್ಮೇಲೆ ನಮಗೆ ಅವ್ರು ಎಂಥವ್ರು, ಎಂಥ ಬುದ್ಧಿ ಅಂತ ಗೊತ್ತಾಗಿದ್ದು. ಅವಾಗ ನಮ್ಮ ಮದುವೆ ಕ್ಯಾನ್ಸಲ್ ಆಯಿತು. ಬಟ್ ನೀವು ಎಷ್ಟು ಕಣ್ಣೀರು ಹಾಕಿದ್ದೀರಾ, ನಮ್ಮ ಮನೆಯವರೆಲ್ಲ, ಮಹಿತಾ, ನೀವು, ಅಪ್ಪ ಎಲ್ಲರೂ ಸಹ ತುಂಬಾ ಕಣ್ಣೀರು ಹಾಕಿದ್ದೀರಾ. ಅವತ್ತು ನಾನು ಅದೇ ಹುಡುಗಿನ ಬೇಕು ಅಂತ ಹೇಳ್ಬಿಟ್ಟು ಪಟ್ಟಿಡ್ದು ಕೂತಿದ್ದು ಮದುವೆ ಆಗಿದ್ರೆ ಇವತ್ತು ನಮ್ಮ ಮುದ್ದಾದ ಸಂಸಾರ ಇವತ್ತು ಉಳಿತಾ ಇರಲಿಲ್ಲ. ಹಾಗಾಗಿ ಈ ಥರ ಆಯಿತು. ಈ ವಿಷಯದಲ್ಲಿ ನಾನಂತೂ ಮದುವೆಗೆ ಒಪ್ಪಲ್ಲ ಅಂತ ಕಿಶನ್ ಅವ್ರಿಗೆ ಹೇಳ್ತಿರ್ತಾರೆ. ಅವಾಗ ಕಿಶನ್ ಅವ್ರು ಹೇಳ್ತಾರೆ, ಅಲ್ಲ ಅಣ್ಣ, ನಿನ್ನ ವಿಷಯದಲ್ಲಿ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ವಿಷಯದಲ್ಲಿ ಆ ಥರನೇ ಆಗಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದಲ್ವ ಅಣ್ಣ ಅಂತ ಹೇಳ್ತಾ ಇರಬೇಕಾದ್ರೆ ಕಿಶನ್ ಅವರು ಇಷ್ಟೆಲ್ಲ ಆದಮೇಲೂ ಸಹ ನೀನು ಹಿಂಗೆ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿ ತುಂಬಾ ಜೋರಾಗಿ ಬೈದು ಬಿಡ್ತಾರೆ. ಅವಾಗ ಕಿಶನ್ ಅವರು ತುಂಬಾನೇ ಬೇಜಾರಲ್ಲಿ ನಿಂತಿರ್ತಾರೆ. ಅವಾಗ ಆದಿ ಅವರು ಹೇಳ್ತಾ ಇರ್ತಾರೆ, ನೋಡು ಆದಿ, ಈ ಫ್ಯಾಮಿಲಿ ನೀವೇ ನನಗೆಲ್ಲ ನೀವೇ ಪ್ರಾಣ. ನಿಮ್ಮನ್ನು ಬಿಟ್ಟರೆ ನನಗೆ ಇನ್ಯಾರೂ ಇಲ್ಲ. ನಾನು ಇಷ್ಟೊಂದು ಕನ್ಸರ್ನ್ ಯಾರಿಗೆ ಅಂತ ತೋರಿಸ್ಲಿ. ನೋಡು, ನಿನ್ನ ಹೆಲ್ತಲ್ಲೇ ನಿನಗೆ ಸ್ವಲ್ಪ ಏರುಪೇರಾದ್ರೂ ನಾನು ತುಂಬಾ ಗಾಬರಿಯಾಗಿ ತುಂಬಾ ಇದಾಗ್ತೀನಿ. ಅಂಥದ್ರಲ್ಲಿ ನಿನ್ನ ಲೈಫ್ನ ಈ ಥರ ಹಾಳಾಗಕ್ಕೆ ಬಿಟ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಈ ಮದುವೆನ ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಕಿಶನ್ ಅವರು ಹೇಳ್ತಾರೆ, ಅಲ್ಲ ಅಣ್ಣ, ಅನ್ನದಗಳಲ್ಲಿ ಏನೋ ಒಂದು ಕಲ್ಲು ಸಿಕ್ತು ಅಂತ ನಾವು ಇಡೀ ತಟ್ಟೆನೇ ಎಸ್ದು ಬಿಡ್ತೀವ, ಆ ಸೈಡ್ಗೆ ಇಟ್ಬಿಟ್ಟು ತಿಂತೀವಿ ಅಲ್ವಾ, ಅದೇ ರೀತಿ ಇದು ಅಲ್ವಾ ಅಂತ ಹೇಳಿದಾಗ, ನೋಡು ಕಿಶನ್, ಈ ಮಾತಲ್ಲಿ ನಾನು ಯಾವುದನ್ನು ಎರಡು ಮಾತೇ ಇಲ್ಲ, ಈ ಮದುವೆಗೆ ನಾನಂದ್ರೆ ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಕಿಶನ್ ಅವರು ಇವ್ರನ್ನ ಹೇಗೆ ಒಪ್ಸೋದು ಅಂತ ಹೇಳ್ಬಿಟ್ಟು ತುಂಬಾನೇ ತಲೆ ಕೆಡಿಸ್ಕೊಂಡು ಇವರಂತೂ ಯಾವ ಮಾತಕ್ಕೂ ಬಗ್ಗಲ್ಲ ಅಂತ ಹೇಳ್ಬಿಟ್ಟು ಕಿಶನ್ ಅವರು ತುಂಬಾನೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಇನ್ನು ಈ ಕಡೆ ಭಾಗ್ಯ ಅವರು ಅಡುಗೆಗೆ ಎಲ್ಲ ತಯಾರಿನೂ ಅಡುಗೆ ಮನೇಲಿ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಕುಸುಮ ಅವರು ಅಲ್ಲಿಗೆ ಬಂದ್ಬಿಟ್ಟು ಪೂಜನ ಜಾತಕನ ತೋರ್ಸೋಕ್ಕೆ ನಾನು ಮತ್ತು ನಿಮ್ಮ ಅಮ್ಮ ಅವರು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿ ಅಷ್ಟರಲ್ಲಿ ಸುನಂದ್ ಅವರು ಸಹ ಅಲ್ಲಿಗೆ ಬರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಏನಮ್ಮ ಇಷ್ಟೊತ್ತಲ್ಲಿ ಅಂತ ಹೇಳಿದಾಗ, ಏನಿಲ್ಲ ಪೂಜನ ಜಾತಕ ತೋರ್ಸೋಕ್ಕೆ ನಾವು ಜ್ಯೋತಿಷಿ ಹತ್ರ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದಾಗ, ಸರಿ ಅಷ್ಟು ದೂರ ನೀವು ಹೋಗ್ಬಿಟ್ಟು ಬನ್ನಿ, ಅತ್ತೇನು ಯಾಕೆ ಜೊತೆಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿದಾಗ, ನಾನು ಬೇಡ ಅಂತಲೇ ಹೇಳಿದೆ, ಬೀಗ್ತೆ ಮನೆ ಕೇಳ್ತಾ ಇಲ್ಲ ಅಂತ ಹೇಳಿದಾಗ ಕುಸುಮ ಅವರು ಹೇಳ್ತಾರೆ, ಅಲ್ಲ ನಿಮ್ಮಮ್ಮ ಹೋಗ್ಬಿಟ್ಟು ಏನೋ ಕೇಳೋದು, ಅವ್ರೇನೋ ಹೇಳೋದು, ಮನೇಲಿ ಬಂದು ಏನೋ ಹೇಳಿ ರಂಪಾಟ ಆಗೋದು, ಇದೆಲ್ಲ ಬೇಡ, ನಾನು ಸಹ ಜೊತೆಲಿ ಹೋಗ್ಬಿಟ್ಟು ಏನಾಗುತ್ತೋ ಅಂತ ನೋಡಿಕೊಂಡು ನಾನು ಡೈರೆಕ್ಟ್ ಕ್ಯಾಂಟೀನ್ಗೆ ಬಂದುಬಿಡ್ತೀನಿ, ನೀನು ಸಹ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಡೈರೆಕ್ಟಾಗಿ ಕ್ಯಾಂಟೀನ್ಗೆ ಬಾ ಅಂತ ಹೇಳಿ ಕುಸುಮ ಅವರು ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಭಾಗ್ಯ ಅವರು ತುಂಬಾ ಯೋಚನೆ ಮಾಡಿಕೊಂಡು, ಇಲ್ಲಿ ನೋಡಿದ್ರೆ ಆದಿಯವರು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ, ಮದುವೆಗೆ ಒಪ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಕಾಮತ್ ಅವರು ತುಂಬಾ ಕೂಲಾಗಿ ಮದುವೆ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಈ ಕಿಶನ್ ಮನೇಲಿ ಏನಾಗಿದೆ ಅಂತಲೂ ಸಹ ಒಂದು ಚೂರು ಹೇಳಿಲ್ಲ, ನಾನೇ ಫೋನ್ ಮಾಡಿ ಕೇಳ್ತೀನಿ ಕಿಶನ್ನ ಅಂತ ಹೇಳ್ಬಿಟ್ಟು ಭಾಗ್ಯ ಅವರು ಕಿಶನ್ಗೆ ಫೋನ್ ಮಾಡೋಕ್ಕೆ ಅಂತ ಫೋನ್ ತಗೋತಾರೆ. ಅಷ್ಟರಲ್ಲಿ ಒಂದು ಅನ್ನೋನ್ ನಂಬರಿಂದ ಫೋನ್ ಬರುತ್ತೆ. ಅವಾಗ ಭಾಗ್ಯ ಅವರು ಯಾವುದೋ ಆರ್ಡರ್ ಇರಬೇಕು ಅಂತ ಹೇಳ್ಬಿಟ್ಟು ಫೋನನ್ನು ರಿಸೀವ್ ಮಾಡಿಬಿಟ್ಟು, ಹೇಳಿ ಸರ್ ಅಂತ ಹೇಳಿದಾಗ ಆದೀಶ್ವರ್ ಕಾಮತ್ ಮಾತಾಡ್ತಾ ಇರೋದು ಅಂತ ಹೇಳಿದಾಗ ಭಾಗ್ಯ ಅವರು ಹೇಳ್ತಾರೆ, ಹೇಳಿ ಸರ್ ಅಂತ ಹೇಳಿದಾಗ, ಏನಿಲ್ಲ, ಈ ಮದುವೆ ಮಾತುಕತೆ ಬಂದಾಗಿಂದ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತ ಹೇಳಿದಾಗ ಭಾಗ್ಯ ಅವರು ಸಹ ಹೇಳ್ತಾ ಇರ್ತಾರೆ, ಹೌದು ಸರ್, ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಯಾವುದಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಏನೇನೋ ಆಗ್ಬಿಟ್ಟಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಮತ್ತೊಮ್ಮೆ ನಿಮ್ಮನ್ನು ಕ್ಷಮೆ ಕೇಳ್ತೇನೆ ಅಂತ ಆದಿಯವ್ರ ಹತ್ರ ಹೇಳಿದಾಗ ಆದಿಯವರು ಹೇಳ್ತಾರೆ, ನೋಡಿ, ನಾನು ಅದಕ್ಕೋಸ್ಕರನೇ ಫೋನ್ ಮಾಡಿರೋದು, ಈ ಮದುವೆ ಬಗ್ಗೆ ಮಾತಾಡೋಕ್ಕೋಸ್ಕರನೇ ಫೋನ್ ಮಾಡಿರೋದು ಅಂತ ಆದಿಯವರು ಭಾಗ್ಯ ಅವ್ರ ಹತ್ರ ಹೇಳ್ತಾರೆ. ಮತ್ತೆ 2 ನಿಮಿಷ ಫ್ರೀ ಇದ್ರೆ ನಿಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳಿದಾಗ ಭಾಗ್ಯ ಅವರು ಹೇಳ್ತಾರೆ, ಸರ್ ನಾನು ಫ್ರೀನೇ ಇದ್ದೀನಿ, ಮಾತಾಡ್ಬೋದು ಅಂತ ಹೇಳ್ತಾರೆ. ಅವಾಗ ಆದಿಯವರು ಹೇಳ್ತಾರೆ, ನೋಡಿ, ಈ ಮದುವೆ ಮಾತುಕತೆನ ನಾವು ಇಲ್ಲಿಗೆ ನಿಲ್ಸೋಣ ಅಂತಿದ್ದೀನಿ ಅಂತ ಹೇಳಿದಾಗ, ಸರ್ ಏನು ಹೇಳ್ತಾ ಇದ್ದೀರಾ, ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ, ನೋಡಿ, ಈ ವಿಷಯನೆಲ್ಲ ಫೋನಲ್ಲಿ ಮಾತಾಡೋಕ್ಕಾಗಲ್ಲ, ನೀವು ಫ್ರೀ ಇದ್ರೆ ಸಿಗಿ, ಡೈರೆಕ್ಟಾಗಿ ಮಾತಾಡ್ತೀನಿ ಅಂತ ಹೇಳಿದಾಗ, ಹೌದು ಸರ್, ನಾನು ಸಹ ಸಿಗ್ತೀನಿ, ಇವಾಗ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಹೋದ್ಸಲಿ ಸಿಗೋಕ್ಕಾಗಲಿಲ್ಲ, ಈ ಸಲ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಸಹ ಫೋನನ್ನು ಕಟ್ ಮಾಡ್ತಾರೆ. ಇನ್ನು ಈ ಕಡೆ ಪೂಜಾ ಅವರು ಕಿಶನ್ ಭೇಟಿ ಮಾಡೋಣ ಅಂತ ಹೇಳೋದ್ರಿಂದ ಕಿಶನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಕಿಶನ್ ಅವರು ಸ್ವಲ್ಪ ಲೇಟಾಗಿ ಬರ್ತಾ ಇರ್ತಾರೆ. ಮತ್ತೆ ದೂರದಿಂದ ಪೂಜಾ ಕೂತಿರೋದನ್ನ ನೋಡ್ಬಿಟ್ಟು ಇವಳು ಪಕ್ಕ ಇವಾಗ ನಾವು ಲೇಟಾಗಿ ಬಂದಿದ್ದೀನಲ್ಲ, ಪಕ್ಕ ಬೈತಾಳೆ ಅಂತ ಹೇಳ್ಬಿಟ್ಟು ಅವಳ ಹತ್ರ ಹೋಗ್ಬಿಟ್ಟು ಸಾರಿ ಕೇಳ್ತಾಳೆ, ದಯವಿಟ್ಟು ಕ್ಷಮಿಸು, ಲೇಟಾಗಿ ಹೋಯ್ತು ಅಂತ ಹೇಳಿದಾಗ, ಏನಿಲ್ಲ, ಈ ಸಲ ನಾನು ಕ್ಷಮಿಸ್ತೀನಿ, ಯಾಕಂದರೆ 18 ವರ್ಷ ಆದಮೇಲೆ ನಾವು ಕಪ್ ಗೆದ್ದಿದ್ದೀವಲ್ವ, ನಾವು ಎಲ್ಲ ಫ್ಯಾನ್ಸ್, RCB ಫ್ಯಾನ್ಸ್ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಪೂಜಾ ಅವ್ರು ಹೇಳ್ತಿರ್ತಾರೆ, ನಾನು ಮದುವೆ ಆದಮೇಲೆ ನಾನು ಹೇಳ್ತೀನಿ, ಎಲ್ಲ ಕಡೆ ಟ್ರಿಪ್ ಕರ್ಕೊಂಡು ಹೋಗಬೇಕು, ಎಲ್ಲೂ ಕೂಡ ರೀಸನ್ ಕೊಡೋಂಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕಿಶನ್ ಅವರು ಸೈಲೆಂಟಾಗಿ ಮನಸ್ಸಲ್ಲೇ, ಮನೇಲಿ ನೋಡಿದ್ರೆ ಈ ಥರ ಎಲ್ಲ ಆಗಿದೆ, ಇವಳಿಗೆ ಹೆಂಗೆ ಹೇಳೋದು, ಇದನ್ನೆಲ್ಲ ಮುಚ್ಚಿಡಬೇಕು ಅಂತ ಹೇಳ್ಬಿಟ್ಟು ಮುಚ್ಚಿಡ್ತಿರ್ತಾರೆ. ಅವಾಗ ಕಿಶನ್ ಅವರು ಮನೇಲಿ ಅಣ್ಣನ ವಿಷಯ ಅಂತ ಹೇಳಿದಾಗ, ಅಣ್ಣನ ಅಕ್ಕ ಬಂದೆಲ್ಲ ಮಾತಾಡಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಂತಲ್ಲ, ಇವಾಗ ಏನು ವಿಷಯ ಬಿಟ್ಬಿಡೋದನ್ನೆಲ್ಲ ಅಂತ ಹೇಳಿ, ನೋಡು, ಅಮ್ಮ ನಿಂಗೋಸ್ಕರ ಹೋಳಿಗೆ ಕೊಟ್ಟು ಕಳಿಸಿದ್ದಾರೆ, ತುಂಬ ಇಷ್ಟ ಅಂತ ಹೇಳ್ಬಿಟ್ಟು, ತಗೋ ತಿನ್ಬಿಟ್ಟು ಟೇಸ್ಟ್ ಹೇಳೋ, ಅದನ್ನು ಸಹ ಕೇಳ್ಕೊಬರಕ್ಕೆ ಹೇಳಿದಾಳೆ ಅಂತ ಹೇಳ್ಬಿಟ್ಟು ಹೋಳಿಗೆನ ಕೊಡ್ತಾರೆ. ಇನ್ನು ಈ ಕಡೆ ಬರೋದಾದ್ರೆ ಭಾಗ್ಯ ಅವರು ಮನೆಯಿಂದ ಆಚೆ ಬಂದ ತಕ್ಷಣ ಅಲ್ಲಿಗೆ ಒಂದು ಕಾರ್ ಬಂದ್ಬಿಟ್ಟು ಡ್ರೈವರ್ ಹೇಳ್ಬಿಟ್ಟು, ಭಾಗ್ಯ ಅಂದ್ರೆ ನೀವೇನ ಅಂತ ಹೇಳಿದಾಗ, ಹೌದು ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ, ಏನಿಲ್ಲ, ಆದೀಶ್ವರ್ ಕಾಮತ್ ಅವರು ನಿಮ್ಮನ್ನು ಕರ್ಕೊಂಬರಕ್ಕೆ ಕಳಿಸಿದ್ದಾರೆ ಅಂತ ಹೇಳಿದಾಗ, ಪರವಾಗಿಲ್ಲ ನೀವು ಹೋಗಿ, ನಾನು ಹಿಂದೆ ಬರ್ತೀನಿ ಅಂತ ಹೇಳಿದಾಗ, ಇಲ್ಲ ಬನ್ನಿ, ಅವ್ರು ಕರ್ಕೊಂಬರಕ್ಕೆ ಹೇಳಿದ್ದಾರೆ ಅಂತ ಹೇಳಿದಾಗ, ಪರವಾಗಿಲ್ಲ, ಅವ್ರು ಎಲ್ಲಿಗೆ ಬರಕ್ಕೆ ಹೇಳಿದರೆ ಹೇಳಿ, ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಡ್ರೈವರ್ನ ಕಳಿಸ್ಬಿಟ್ಟು ಭಾಗ್ಯ ಅವರು ಅವ್ರ ಕಾರಲ್ಲಿ ಹೊರಡ್ತಾರೆ. ಇನ್ನು ಈ ಕಡೆ ಕಿಶನ್ ಅವರು ಪೂಜಾ ಕೊಟ್ಟಂತಹ ಬಾಕ್ಸಲ್ಲಿ ಇದ್ದು ಒಬ್ಬಟ್ಟನ್ನೆಲ್ಲ ತಿನ್ಬಿಟ್ಟು ಖಾಲಿ ಬಾಕ್ಸನ್ನು ಅವ್ರು ಕೊಡ್ತಾರೆ. ಅವಾಗ ಪೂಜಾ ಅವರು ತುಂಬಾನೇ ಕೋಪ ಮಾಡ್ಕೊಂಡು, ನೋಡು, ನನಗೆ ಬೇಕಾ ಅಂತ ಕೇಳ್ದ, ಒಂದ್ಸಲ ಆದ್ರೂ 1 ಪೀಸ್ ಬೇಕಾ ಅಂತ ಕೇಳ್ದ, ಇಷ್ಟೇನ ನನ್ನ ಮೇಲಿರೋ ಪ್ರೀತಿ
ನಿನಗೆ ಅಂತ ಹೇಳಿದಾಗ ಏನಿಲ್ಲ ಒಬ್ಬಟ್ಟು ತುಂಬ ಚೆನ್ನಾಗಿದೆಯಲ್ಲ ಅದಕ್ಕೆ ತಿನ್ಕೋಬಿಟ್ಟೆ ಅಂತ ಹೇಳಿದಾಗ ಸರಿ ಇದಕ್ಕೆ ನೀನು ಆವಾಗಲೇ ಲೇಟಾಗಿ ಬಂದಿದ್ಯಾ, ಇವಾಗ ನೋಡಿದ್ರೆ ಖಾಲಿ ಬಾಕ್ಸ್ ಕೊಟ್ಟಿದ್ಯಾ, ನನಗೇನು ಕೇಳಲಿಲ್ಲ, ಇವಾಗ ನಿನಗೆ ಪನಿಷ್ಮೆಂಟ್ ಆಗಲೇಬೇಕು ಅಂತ ಹೇಳಿದಾಗ ಏನು ಪನಿಷ್ಮೆಂಟ್ ಅಂತ ಹೇಳಿದಾಗ ನೋಡು ಅಲ್ಲಿ ದೂರದಲ್ಲಿ ಪಾನಿಪುರಿ ಅಂಗಡಿ ಇದೆ, ಯಾರು ಜಾಸ್ತಿ ಪಾನಿಪುರಿ ತಿಂತಾರೋ ಯಾರು ಗೆಲ್ತಾರೋ ಅವ್ರು ಹೇಳಿದನ್ನ ಕೇಳಬೇಕು ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗಿ ಇಬ್ರು ಸಹ ಚೆನ್ನಾಗಿ ಪಾನಿಪುರಿನ ತಿಂತಾ ಇರ್ತಾರೆ. ಇನ್ನು ಈ ಕಡೆ ಭಾಗ್ಯ ಅವರು ಕಾರಲ್ಲಿ ಬರ್ತಾ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾರೆ. ಮದುವೆ ಬೇರೆ ಹತ್ರ ಬಂತು, ಚಿನ್ನ ಬೇರೆ ತಗೋಬೇಕು, ಬಂಗಾರ ಅಡ್ಮಿಷನ್ ಬೇರೆ ಇದೆ, EMI ಬೇರೆ ಕಟ್ಟಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಅವ್ರ ಆಪೋಸಿಟ್ ಬಂದು ಒಂದು ಕಾರ್ ನಿಲ್ಲಿಸುತ್ತೆ. ಅವಾಗ ಇವರು ತುಂಬಾನೇ ಶಾಕ್ ಆಗಿ ಯಾರಿದ್ದು ಡೈರೆಕ್ಟಾಗಿ ಹಿಂಗೆ ಬಂದು ನಿಲ್ಲಿಸ್ತಾ ಇದ್ದಾರೆ, ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆದರೆ ಏನು ಅಂತ ಹೇಳಿ ಕಾರಿಂದ ಇಳಿತಾರೆ. ಅಷ್ಟರಲ್ಲಿ ಒಬ್ರು ಲಾಯರ್ ಇಳಿದ್ಬಿಟ್ಟು ಒಂದು ಪೇಪರನ್ನು ಕೊಟ್ಬಿಟ್ಟು ಅಂದರೆ ಡಾಕ್ಯುಮೆಂಟ್ನ ಕೊಟ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ನೋಡಿ ಇದರಲ್ಲಿ ಒಂದು ಸೈನ್ ಹಾಕ್ಬಿಟ್ರೆ ನಿಮ್ಮ ಸಾಲ EMI ಎಲ್ಲ ತೀರೋಗಿ ನಿಮ್ಗೆ ಓನ್ ಮನೆ ಆಗುತ್ತೆ ಅಂತ ಹೇಳಿದಾಗ ಅವರು ಅಲ್ಲಿಂದ ಹೊರಟೋಗ್ತಾರೆ ಹೇಳ್ಬಿಟ್ಟು. ಸೊ ಅವಾಗ ಭಾಗ್ಯ ಅವರು ಆ ಡಾಕ್ಯುಮೆಂಟ್ ಇಟ್ಕೊಂಡು ಯಾರು ಇವರು ನನಗೆ ಇದನ್ನು ಕೊಟ್ಟರು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.